ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಪ್ರಸ್ತಾಪವೇ ಇಲ್ಲ. ಕಲಬುರಗಿಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಯ ಪ್ರಸ್ತಾಪವೇ ಇಲ್ಲ. ಈ ಬಗ್ಗೆ ಮಾತನಾಡಿರುವಂತಹದ್ದು ಕಲಬುರಗಿಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೈಕಮಾಂಡ್ ಯಾವಾಗ ಆ ರೀತಿ ಹೇಳಿದ್ರೋ ನನಗೆ ಗೊತ್ತಿಲ್ಲ, ಆದರೆ ಅಂತಹ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಸಿಎಂ ಬದಲಾಗ್ತಾರೆ ಎನ್ನುವಂತ ಊಹಾಪೋಹಕ್ಕೆ ಸತೀಶ್ ಒಂದು ಕಡೆ ತೆರೆ ಎಳೆದ್ರೆ ಮತ್ತೊಂದು ಕಡೆ ಮಹದೇವಪ್ಪನವರು ಆ ತೆರೆಯನ್ನು ಎಳೆದು ತೋರಿಸಿದ್ದಾರೆ. ಕಾಲ್ ತುಳಿತ ದುರಂತಕ್ಕೆ ಸಿಎಂ ಡಿಸಿಎಂ ನೇರ ಹೊಣೆ ಎಂಬ ವಿಜೇಂದ್ರ ಹೇಳಿಕೆಗೂ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಇದರಲ್ಲಿ ರಾಜಕೀಯ ಬೆರೆಸುವುದು ಮೂರ್ಖತನ. ಗುಜರಾತ್ನಲ್ಲಿ ವಿಮಾನ ದುರಂತ ಆಯಿತು, ಪ್ರಧಾನಿ ರಾಜೀನಾಮೆ ಕೊಟ್ರ ಅಥವಾ ನಾವು ಕೇಳಿದ್ವಾ? ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷದವರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಮಹದೇವಪ್ಪನವರು ರಿಯಾಕ್ಟ್ ಮಾಡಿದ್ದಾರೆ. ನೋಡೋಣ. ಆ ಪ್ರಜಾಪ್ರಭುತ್ವ ದುರ್ಬಲಗೊಳಿಸುವಂತ ಒಂದು ಸರ್ವಾಧಿಕಾರ ನಾಯಕತ್ವ ಬೆಳೀತಾ ಇದೆ ಭಾರತ ದೇಶದಲ್ಲಿ. ಸರ್ವಾಧಿಕಾರದ ವಿರುದ್ಧವಾಗಿ ಬ್ರಿಟನ್ನಿನ ರಾಜನ ವಿರುದ್ಧನೇ ದಂಗೆ ಆಯಿತು, ರಷ್ಯಾದಲ್ಲಿ ಕ್ರಾಂತಿ ಆಯಿತು, ಫ್ರಾನ್ಸಲ್ಲಿ ಕ್ರಾಂತಿ ಆಯಿತು, ಮತ್ತು ಲಂಡನ್ನಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಅಂಡ್ ಔಟ್ ಆಫ್ ಕಾಮನ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಮ್ಯಾಗ್ನಾ ಕಾರ್ಟಾ ಚಳವಳಿ ನಡೀತು. ಇವು ಎಲ್ಲರ ಮೂಲ ಉದ್ದೇಶದ ಜೊತೆಗೆ ನಮ್ಮ ದೇಶದಲ್ಲಿ ಬುದ್ಧ ಬಿಕ್ಕುಗಳ ಮೂಲಕ, ಬಸವಣ್ಣ ಅನುಭವ ಮಟ್ಟ ಮೂಲಕ ಪ್ರಜಾಪ್ರಭುತ್ವವನ್ನು ಬೀಜ ಬಿತ್ತಿ ಮರ ಬೆಳೆದ್ರು. ಅಂಬೇಡ್ಕರ್ ಸಂವಿಧಾನದ ಮೂಲಕ ಆ ಬೀಜದ ಮರ ಆಗಿರ್ತಕ್ಕಂಥ ಫಲ ಕೊಡೋಕ್ಕೆ ಶುರುವಾಯಿತು. ಇದನ್ನು ಬುಡಮೇಲು ಮಾಡ್ತಕ್ಕಂಥ ಕೋಮು ಶಕ್ತಿಗಳು, ಮತೀಯವಾದಿಗಳು ಬಲಾಢ್ಯ ಆಗೋ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನು ಬಲವರ್ಧನೆ ಮಾಡಬೇಕು ಅಂತೇಳಿ ನಾವು ಇಡೀ ಪ್ರಪಂಚದಲ್ಲಿ ಯಾವ ದೇಶನೂ ಮಾಡಲಿಲ್ಲ. ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಇನ್ ಎ ಮೀನಿಂಗ್ಫುಲ್ ವೇ, ಇನ್ ಎ ಪರ್ಫೆಕ್ಟ್ ಮ್ಯಾನರ್ ಅದನ್ನು ಮಾಡಿರ್ತಕ್ಕಂಥದ್ದನ್ನು ಮಾಡಿದ್ವಿ. ಅದೆಲ್ಲ ನೀವೆಲ್ಲ ವಿಟ್ನೆಸ್ ಮಾಡಿ ಎಲ್ಲರೂ ಬರೆದಿದ್ರಿ ಅದನ್ನು. ಸೊ ಯಾಕೆಂದರೆ ಅಂಬೇಡ್ಕರ್ ಅವರು, ಬ್ರಿಟಿಷರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.